ಅಮರ ಗುರುಗಳು ಈ ಜಾಗದಲ್ಲಿ ಸುಮಾರು ಎಷ್ಟು ವರ್ಷಗಳ ಕಾಲ ಧ್ಯಾನ ಮಾಡಿದ್ರು? 48 ದಿವಸ. 48 ದಿವಸ. 48 ಅನ್ನೋದೇನು ಅದು? 48 ಅನ್ನೋದು ಒಂದು ಮಂಡಲ. ಹಾಂ. ಸೊ ನಮ್ಮ ಜೀವನದಲ್ಲಿ ಏನೇ ನೀವು ಕಾರ್ಯಸಿದ್ಧಿ ಆಗ್ಬೇಕಂದ್ರೇನು ಒಂದು ಮಂಡಲ ನೀವು ಅದನ್ನು ಆಚರಿಸಿದ್ರೆ ಅದು ನಿಮಗೆ ಫಲ ಬರ್ತದೆ. ಅದಕ್ಕೆ 48 ದಿವಸ ಅನ್ನೋದು ಒಂದು ಮಂಡಲ. ಹಾಂ ಹಾಂ ಹಾಂ. ಇಲ್ಲಿ ಯಾರಾದರೂ ಧ್ಯಾನ ಮಾಡಿದ್ರೆ ಏನಾದರೂ ಲಭಿಸುವಂಥದ್ದು ಏನಾದರೂ ಇರ್ತದ ಇಲ್ಲಿ? ಅಂದರೆ ಇಲ್ಲಿ ಇವಾಗ ಯಾರಾದರೂ ಏನಾದರೂ ಒಂದು ಉದ್ದೇಶ ಇಟ್ಕೊಂಡು ಧ್ಯಾನ ಕೂತ್ಕೊಬೋದಾ ಇಲ್ಲಿ? ತಾಯಿ ಇದ್ದಾಳೆ ಸಾಕ್ಷಾತ್ತಾಗಿ, ಅವಳ ನಂಬಿಕೆ ಮೇಲೆ ಮಾಡಿದ್ರೆ ಆ ತಾಯಿ ಫಲ ಕೊಡ್ತಾರೆ. ಆಮೇಲೆ ಗುರು ಅಂದ್ರಲ್ಲ, ಈಗ ಗುರುನ ಹೆಂಗೆ ನಾವು ಸೆಲೆಕ್ಟ್ ಮಾಡ್ಕೊಳೋದು ಹೆಂಗೆ? ಅದು ನಿಮ್ಮ ಪ್ರಾರಬ್ಧ ಕರ್ಮ. ನಿಮ್ಮದು ಜನ್ಮದಲ್ಲಿ ಯಾವ ಥರ ಮಾಡಿದ್ದೀರೋ ಆ ಸ್ಪಿರಿಚುವಲ್ ಸಾಧನೆ ಅದು ಈ ಜನ್ಮದಲ್ಲಿ ಬರ್ತದೆ. ಆವಾಗ ಗುರು ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ಗುರು ಬಂದು 2 ಟೈಪ್ ಹೇಳಿದ್ದೀನಲ್ಲ ಆಲ್ರೆಡಿ. ಒಂದು ಬಂದು ಗುರು ಒಂದು ಕಡೆ ಎತ್ಕೊಂಡು ಅವ್ರ ಶಿಷ್ಯರನ್ನ ಕರ್ಕೊಳ್ತಾರೆ, ಇನ್ನೊಂದು ಶಿಷ್ಯಗಳು ಹುಡ್ಕೊಂಡು ಹೋಗ್ತಾರೆ ಗುರುಗಳನ್ನ. ನಮ್ಮ ಗುರು ನಮ್ಮ ಪುಣ್ಯ ಅವ್ರು ಬಂದು ನಮ್ಮನ್ನು ಹೇಳ್ಕೊಂಡ್ರು. ಇವಾಗ ನೀವೆಲ್ಲನೂ ಅವ್ರ ಅಪ್ಪನಿಂದ ಬಂದಿರೋದು, ಅವ್ರು ನೆನ್ಸ್ಕೊಂಡ್ರು ನೀವೆಲ್ಲ ಹೋಗಿದ್ದೀರಾ ನೀವು. ಅಣ್ಣ, ಇದು ಬೀಜಾಕ್ಷರ ಮತ್ತು ಈ ಜಪ ಮಾಡೋದು, ಜಪ ಬಂದು ಬೀಜಾಕ್ಷರ ಮಂತ್ರ, ಅದು ಬಂದು ಒಂದೊಂದು ಡಿವಿನಿಟಿಗೆ ಅಂದರೆ ಒಂದೊಂದು ದೇವಿಗಳಿಗೆ ಒಂದೊಂದು ಬೀಜಾಕ್ಷರ ಇರ್ತದೆ. ಫಾರ್ ಎಕ್ಸಾಂಪಲ್ ಕೃಷ್ಣನಿಗೆ ಕ್ಲೀಮು, ಆಂಜನೇಯನಿಗೆ ರೀಮು, ದೇವಿಗೆ ಕ್ಲೀಮು, ಆಯಿತಾ? ಆ ಥರ ಒಂದೊಂದು ಬೀಜಾಕ್ಷರ ಮಂತ್ರ. ಶ್ಲೋಕಗಳು ಬಂದ್ಬಿಟ್ಟು ಆ ಒಂದು ದೇವರದು ವರ್ಣೆ, ಅರ್ಥ ಆಯ್ತಾ? ವರ್ಣಗಳು, ಈ ಋಷಿಗಳು ಅವ್ರು ಧ್ಯಾನ ಮಾಡಿ ಆ ದೇವಿ ಸಾಕ್ಷಾತ್ಕಾರ ಆಗ್ತಾಳೆ. ಆವಾಗ ಆ ದೇವಿನ ಅವರು ವರ್ಣಿಸ್ತಾರೆ ಹೃದಯಪೂರ್ವಕ ಭಕ್ತಿಯಿಂದ. ಇವಾಗ ಆದಿಶಂಕರಾಚಾರ್ಯ ಬಂದ್ಬಿಟ್ಟು ಎಷ್ಟೋ ನಮ್ಗೆ ಕೊಟ್ಟಿದ್ದಾರೆ. ಕನಕದಾರ ಸ್ತೋತ್ರ, ಅವ್ರಿಗೆ ದುಡ್ಡು ಬೇಕಂತ ಆದಿಶಂಕರಾಚಾರ್ಯರು ಶ್ರೀ ಲಕ್ಷ್ಮಿನ ವರ್ಣನೆ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ದುಡ್ಡು ಕೊಡಿ ಅಂತ. ಅವರೇ ಎಷ್ಟೋ ಜಾಗಗಳು ಹೋಗಿದ್ದಾರೆ ಕ್ಷೇತ್ರಗಳಿಗೆ, ಅಲ್ಲೆಲ್ಲ ಅವರು ಭಗವಂತನ ನೋಡ್ಬಿಟ್ಟು ಅವರು ವರ್ಣೆಗಳು ಮಾಡಿದ್ದಾರೆ. ಅರ್ಥ ಆಯ್ತಾ? ಇವಾಗ ವಿಷ್ಣು ಸಹಸ್ರನಾಮ, ಅದು ವಿಷ್ಣುದು 1000 ಹೆಸರುಗಳು. ಲಲಿತಾ ಸಹಸ್ರನಾಮ, ಅದು ತಾಯಿದು 1000 ಹೆಸರುಗಳು. ಇದು ಅಷ್ಟಲಕ್ಷ್ಮಿ ಸ್ತೋತ್ರ, ಅದು ಬಂದು ಲಕ್ಷ್ಮೀ ತಾಯಿಗೆ ಅದು ವರ್ಣೆ. ಸೊ ಈ ಥರ ಒಂದು ಭಕ್ತಿಯಿಂದ ಮಾಡೋದು ಬಂದ್ಬಿಟ್ಟು ಈ ಶ್ಲೋಕಗಳು. ಮಂತ್ರಗಳು ಬಂದ್ಬಿಟ್ಟು ಅದು ಬೇರೆ ಜಪಕ್ಕೆ, ಧ್ಯಾನ ಬಂದ್ಬಿಟ್ಟು ಆತ್ಮಕ್ಕೆ, ಮೋಕ್ಷಕ್ಕೆ. ಅಣ್ಣ, ಈಗ ಮಂತ್ರಗಳು ಎಲ್ಲ ನಾವು ಗೂಗಲಲ್ಲಿ ಅಲ್ಲಿ ಇಲ್ಲಿ ಅದೆಲ್ಲ ತಗೊಂಡು ಏನು ಪ್ರಯೋಜನ ಇಲ್ಲ. ಎಲ್ಲದಕ್ಕೂ ಗುರು ಬೇಕು. ಬಟ್ ಸಿಂಪಲ್ಲು, ವೇದವ್ಯಾಸ ಮಹರ್ಷಿ ಹೇಳಿದ್ದಾರೆ, ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ಒಂದೇ ಜಗದ್ಗುರು. ನೀವು ಕಣ್ಣು ಮುಚ್ಕೊಂಡು ನಂಬ್ಕೊಂಡು ಆ ಭಗವಂತ ಶ್ರೀಕೃಷ್ಣನೇ ನೀವು ಜಗದ್ಗುರು ತಗೋಬೇಕು. ಅವರೇ ಗುರು ನಿಮಗೆ, ಅವರೇ ಗುರು ಸಾಕು. ಅದು ನಂಬಿಕೆ ಇಟ್ಕೋಬೇಕು. ಅವನು ಎಲ್ಲ ಕಡೆ ಇದ್ದಾನೆ, ಅವನು ಸರ್ವವ್ಯಾಪಿ, ಅವನು ಇಲ್ದಿದ್ದ ಜಾಗ ಇಲ್ಲ. ಅರ್ಥ ಆಯ್ತಾ? ಸೊ ನೀವು ನಿಮಗೆ ಇಲ್ಲಿ ಇವಾಗ ದುಡ್ಡು ಕೊಟ್ಟರೆ ಸಿಗ್ತಾರೆ ಎಲ್ಲ ಕಡೆ ಗುರುಗಳು. ವಾರಕ್ಕೊಂದ್ಸತಿ ಯೂಟ್ಯೂಬ್ನಲ್ಲಿ ಬರ್ತಾರೆ ಗುರುಗಳು. ಹೋದರೆ ಫಸ್ಟು ದೀಕ್ಷೆ ಕೊಡ್ತಾರೆ, 1000 ರೂಪಾಯಿ 5000 ರೂಪಾಯಿ ತೊಗೊಳ್ತಾರೆ. 6 ತಿಂಗಳು ಏನೋ ಹೇಳ್ಕೊಡ್ತಾರೆ. ಆಮೇಲೆ ಆ ಗುರು ಸಿಕ್ಕಲ್ಲ. ನೆಕ್ಸ್ಟ್ ಅವ್ರ ಶಿಷ್ಯರಿದ್ದಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಬಿಡ್ತಾರೆ. ಅವರು ಒಂದು 6 ತಿಂಗಳು ಓಡಿಸ್ತಾರೆ. ಆಮೇಲೆ ಇಬ್ಬರು ಸಿಕ್ಕಲ್ಲ. ಆಮೇಲೆ ಆ ಥರ ಎಷ್ಟೋ ಜನ ನಮ್ಮ ಕಡೆ ಬಂದಿದ್ದಾರೆ. ಸೊ ಗುರು ಅನ್ನೋದು ನಮ್ಮನ್ನು ಕತ್ತಲಿನಿಂದ ಬೆಳಕಿಗೆ ತರೋದು ಅವರೊಂದು ಬಾಧ್ಯತೆ. ಅವರು ಅದು ಹೆಂಗೆ ಅಂತ ಅವರು ನಮಗೆ ಸೂಕ್ಷ್ಮವಾಗಿ ನಮ್ಮ ಕುಂಡಲಿನಿ ಶಕ್ತಿನ ಅವ್ರ ಯೋಗ ಶಕ್ತಿನಿಂದ ಅದನ್ನು ಜಾಗೃತ ಮಾಡ್ತಾರೆ. ಅದು ಜಾಗೃತ ಮಾಡಿ ಅದನ್ನು ಹೆಂಗೆ ನಾವು ಕಂಟಿನ್ಯೂ ಮಾಡಿ ಅದನ್ನು ಮೇಲೆ ತರಬೇಕು ಚಕ್ರಗಳಿಂದ, ಅದು ಆ ವಿಧಾನ ಅವ್ರು ಹೇಳ್ಕೊಡ್ತಾರೆ. ಅದನ್ನು ನಾವು ನಿಷ್ಠೆಯಿಂದ ಮಾಡಿದ್ರೆ ನಾವು ಮೋಕ್ಷಕ್ಕೆ ಹೋಗ್ತೀವಿ. ಸೊ ಈಗ ಮನೋವತಿಗೆ ಬರಬೇಕು, ಧ್ಯಾನ ಮಾಡಬೇಕು ಅನ್ನೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟು ಗುರುನ ನಂಬ್ಕೊಂಡು ಅವ್ರನ್ನ ನಾವು ಹೇಳಿದ ಪ್ರಕಾರ ಅವ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕಂತ ಒಂದು ವಿಧಾನ ಇದೆ. ಸಿಂಪಲ್ಲು, ಹೃದಯದಲ್ಲಿ ಗುರು ಅಮರ ಅವ್ರನ್ನ ಇಟ್ಕೊಂಡು ಡೈಲಿ 24 ನಿಮಿಷ
ಒಂದು ನಂಬಿಕೆಯಿಂದ ಭಕ್ತಿನಿಂದ ಧ್ಯಾನ ಮಾಡಿದ್ರೆ ಅವರು ಗುರು ಅವರು ಅನುಗ್ರಹ ಮಾಡ್ತಾರೆ. ಅದು ಯಾವ ಥರ ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತೋದು. ಇವರು ಪೂರ್ವಜನ್ಮದಲ್ಲಿ ಎಷ್ಟು ಸ್ಪಿರಿಚುವಲ್ ಮಾಡಿದ್ದಾರೆ, ಇವಾಗ ಎಷ್ಟು ಸ್ಪಿರಿಚುವಲ್ ಪ್ರೋಗ್ರೆಸ್ ಮಾಡಿದ್ದಾರೆ ಈ ಜನ್ಮದಲ್ಲಿ, ಪ್ಲಸ್ ಇವ್ರ ಕರ್ಮಗಳು ಏನಿದೆ ಇದೆಲ್ಲ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಪ್ರಕಾರ ಅವ್ರು ಬಂದು ನಿಮಗೆ ಅನುಗ್ರಹ ಮಾಡ್ತಾರೆ. ಅವ್ರ ಅನುಗ್ರಹ ಬಂದು ಅದು ಒಬ್ರೊಬ್ರಿಗೆ ಒಂದೊಂದು ಥರ ಇರ್ತದೆ. ಒಬ್ರಿಗೆ ಬೆಳಗ್ಗೆ ಥರ ಕಾಣಿಸ್ಬೋದು, ಒಬ್ರಿಗೆ ಅವ್ರ ಮನೆಯಲ್ಲಿ ಚೇರ್ನಲ್ಲಿ ಬಂದು ಕೂತ್ಕೋಬೋದು, ಬೇರೆ ಥರ ಕಾಣಿಸ್ಬೋದು. ಅದು ಹೇಳೋಕ್ಕಾಗಲ್ಲ, ಅದು ಅವ್ರ ಚಾಯ್ಸ್. ಅದು ನೀವು ನಂಬ್ಕೊಂಡು ಭಕ್ತಿಯಿಂದ ಅವ್ರನ್ನ ಸ್ಮರಣೆ ಮಾಡಿದ್ರೆ ಅವ್ರು ನಿಮಗೆ ಗುರುವಾಗಿ ಬರ್ತಾರೆ, ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಸ್ವೀಕರಿಸ್ತಾರೆ. ನೀವು ಅದನ್ನು ಫಾಲೋ ಮಾಡಿದ್ರೆ ನಿಮ್ಮಲ್ಲಿ ಅವರ ಅನುಗ್ರಹ ಪರಿಪೂರ್ಣವಾಗಿರ್ತದೆ. ನಿಮ್ಮ ಬೋತ್ ಮೆಟೀರಿಯಲ್ ಲೈಫ್ ಆಗಲಿ ಸ್ಪಿರಿಚುವಲ್ ಲೈಫ್ ಆಗಲಿ ಅವ್ರು ನಿಮಗೆ ದಾರಿ ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಇವಾಗ ಒಂದು ವಿಷಯ, ಒಂದು ಹೆಂಗಸು ಫುಲ್ ಗರ್ಭಿಣಿ ಬರ್ತಾ ಇದ್ದಾಳೆ, ಒಂದು ತಲೆ ಮೇಲೆ ಒಂದು ನೀರಿನ ಚೊಂಬು ಇಟ್ಕೊಂಡು ಬರ್ತಾ ಇರ್ತಾಳೆ, ಕೊಡ. ಆದರೆ ಕಷ್ಟ, ಇಲ್ಲಿನೂ ಪೇಯ್ನು ಅಲ್ಲಿನೂ ಪೇಯ್ನು. ಅವಾಗ ಒಂದು ಸನ್ಯಾಸಿ ಬರ್ತಾ ಇರ್ತಾನೆ ಎದುರುಗಡೆ. ಅವ್ನು ನೋಡ್ಬಿಟ್ಟು ಇರಮ್ಮ ಅಂದ್ಬಿಟ್ಟು ಅದನ್ನು ಇಳಿಸು ಅಂತಾನೆ. ಇಳಿಸಿದ ಮೇಲೆ ಆ ಸನ್ಯಾಸಿ ಮೇಲೆ ಒಂದು ಇದಿರ್ತದೆ, ಟವಲ್ಲೋ ಶಾಲ್ವೋ, ಅದನ್ನು ಕ್ಲೀನಾಗಿ ಕುಷನ್ ಥರ ಮಾಡಿ ಆ ತಾಯಿ ತಲೆ ಮೇಲೆ ಇಟ್ಟು ಆ ಕುಂಡ ಇಟ್ಟು ಹೋಗಿಮ್ಮ ಅಂತಾನೆ. ಸೊ ಅದೇನಾಗಿದೆ, ಆವಾಗ ಪೇಯ್ನ್ ಇಲ್ಲ ಇಲ್ಲಿ. ಸೊ ಗುರು ಮಾಡೋದು ಆ ಥರ ಕೆಲಸ. ನಿಮ್ಮ ಕರ್ಮವನ್ನು ಸ್ವಲ್ಪ ರಿಡ್ಯೂಸ್ ಮಾಡ್ತಾರೆ, ಬಟ್ ಫುಲ್ ರಿಡ್ಯೂಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ನೀವು ಅನುಭವಿಸ್ಲೇಬೇಕು ನೀವು. ಅಣ್ಣ, ತುಂಬ ಜನ ವಿಡಿಯೋ ನೋಡೋರು ಮನೋವತಿಗೆ ಬರಬೇಕು, ಅಲ್ಲಿನೋ ತಿಳ್ಕೊಬೇಕು, ಧ್ಯಾನ ಮಾಡಬೇಕು, ನಾವು ಅಲ್ಲಿ ಬಂದೇ ತೊಗೊಬೇಕು ಅಂತೆಲ್ಲ ಇರ್ತಾರಲ್ಲ. ಸೊ ಬರಲಿ, ಬಂದರೆ ಮನೋವತಿ ಬಂದ್ಬಿಟ್ಟು ಅದು ಆಶ್ರಮ ಅಲ್ಲ, ಅದು ಬೇರೆ ಜಾಗದ ಥರ ಆಶ್ರಮ ಇಲ್ಲ. ಅಲ್ಲಿ ಸೂಪರ್ವೈಸರೋ ಮ್ಯಾನೇಜರೋ ಯಾವ ಥರ ಯಾರೂ ಇಲ್ಲ. ಅಲ್ಲಿ ದುಡ್ಡು ಯಾರು ತಗೊಳ್ಳಲ್ಲ. ಅಲ್ಲಿ ಅಪ್ಲಿಕೇಶನ್ ಕೊಟ್ಟು ನಿಮ್ಮ ಬಯೋಡೇಟಾ ಎಲ್ಲ ಬರ್ಸ್ಕೊಳ್ಳಲ್ಲ, ರಿಜಿಸ್ಟರ್ ಏನು ಮಾಡಲ್ಲ. ಬರಬೇಕಲ್ಲಿ. ಅದು ಬಂದ್ಬಿಟ್ಟು ರಿಷಿ ಸೆಂಟರ್ ಅಂತ ಅದಕ್ಕೆ ಹೆಸರು, ಇಲ್ಲ ಶ್ರೀ ಕೃಷ್ಣ ಸೆಂಟರ್ ಅಂತ ಅದಕ್ಕೆ. ಅರ್ಥ ಆಯ್ತಾ? ಅದು ಒಂದು ಸ್ಪಿರಿಚುವಲ್ ಜಾಗೃತಿ ಆಗೋ ಒಂದು ಜಾಗ ಅದು. ಅಲ್ಲಿ ಬಂದು ಸೈಲೆಂಟಾಗಿ ಕೂತ್ಕೊಂಡು ಧ್ಯಾನ ಮಾಡ್ಬಿಟ್ಟು ಹೋಗಬೇಕು. ಅಲ್ಲಿ ಬಂದ್ಬಿಟ್ಟು ನೀವು ಇದು ರೆಸಾರ್ಟ್ ಥರ ಬಂದು ಪಿಕ್ನಿಕ್ ಥರ ಬಂದು ಹೋಗೋದು ಬೇಡ. ಅಲ್ಲಿ ಬಂದರೆ ಅಲ್ಲಿ ಮೆಟೀರಿಯಲ್ ಆಸೆ ಇಟ್ಕೊಂಡು ಬರಬೇಡಿ ದಯವಿಟ್ಟು. ಕೆಲವು ಸಮಯದಲ್ಲಿ ಏನಾಗಿದೆ, ಕೆಲವರಿಗೆ ಅಲ್ಲಿ ಬಂದ ಮೇಲೆ ಅವ್ರ ಮೆಟೀರಿಯಲ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಅಣ್ಣ ಹಿಂಗೆ ಬಂದ್ವಿ ಈ ಥರ ಆಗಿದೆ ಅಂದರೆ ನಾನು ಒಂದೇ ಒಂದು ಮಾತಾಡೋದು, ನೀವು ಬಂದರೆ ಅಲ್ಲಿ ಏನಕ್ಕೆ ಜಾಸ್ತಿ ಆಗಿದೆ ಅಂದರೆ ಗುರುಗಳು ಆ ಕರ್ಮವನ್ನು ನಿಮ್ಮದು ಈ ಜನ್ಮದಲ್ಲೇ ಕಳೆಯೋಕ್ಕೆ ಅದನ್ನು ಇದು ಮಾಡಿದ್ದಾರೆ ಅಂತ. ಈ ಜನ್ಮದಲ್ಲಿ ಜಾಸ್ತಿ ಮಾಡಿದ್ದಾರೆ ಅದನ್ನು. ಇಲ್ಲ ಅಂದರೆ ನೀವು ಇನ್ನೊಂದು ಜನ್ಮ ತೆಗೆದು ಅದನ್ನು ತೀರಿಸ್ಬೇಕು. ಸೊ ಈ ಜನ್ಮದಲ್ಲೇ ಅದನ್ನು ಸ್ವಲ್ಪ ಸ್ಪೀಡಪ್ ಮಾಡಿದ್ದಾರೆ. ಬಟ್ ಅದನ್ನು ತಳ್ಕೊಳ್ಳೋಕ್ಕೆ ನಿಮಗೆ ಅವರು ಶಕ್ತಿ ಕೊಡ್ತಾರೆ, ಅದನ್ನು ಅವ್ರು ಮಾಡ್ತಾರೆ. ಆ ಥರ ಭಾವನೆ ಇಟ್ಕೋಬೇಕು ನಾವು. ಅಲ್ಲಿ ಬಂದ್ವಿ ಈ ಥರ ಆಗೋಯ್ತಂತ ಮಾಡ್ಕೋಬಾರ್ದು ಅವರು. ಸೊ ಈಗ ಬರಬೇಕು ಅನ್ನೋರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಬಂದಾಗ ಅವ್ರಿಗೆ ಯಾವ ರೀತಿ ಪ್ರೊಸೀಜರ್ಸು? ಅಲ್ಲಿ ಬಂದಮೇಲೆ ನಾವು ಹೇಳ್ತೀವಿ ಯಾವ ಆ ಜಾಗ ಏನು, ಇವಾಗ ಇಲ್ಲಿಂದ ಕತೆ ಶುರು ಆಗ್ತದೆ. ಆ ಜಾಗ ಏನು, ಅಲ್ಲಿ ಏನು, ಅದಕ್ಕೆ ಮನೋವತಿ ಅಂತ ಹೆಸರು ಹೆಂಗ್ ಬಂತು. ಇವಾಗ ನಾವು ಚತುರ್ಮುಖ ಬ್ರಹ್ಮ, ನಾವು ಪರಬ್ರಹ್ಮ ಲೋಕದಲ್ಲಿ ಇದ್ದಿದ್ದು, ನಾವು ಅಲ್ಲಿಂದ ಬರ್ತಾ ಇರ್ತೀವಿ ಈ ಭೂಲೋಕಕ್ಕೆ. ಬರೋ ದಾರಿನಲ್ಲಿ ಚತುರ್ಮುಖ ಬ್ರಹ್ಮ ಲೋಕಕ್ಕೆ ಬರ್ತೀವಿ. ಅಲ್ಲಿ ಬ್ರಹ್ಮದೇವರು ಏನ್ ಹೇಳ್ತಾರೆ, ಅಲ್ಲಿ ಒಂದ್ ಕಡೆ ಹೋಗಪ್ಪ ಅಂತ ಒಂದು ಗ್ಯಾಲಕ್ಸಿಗೆ ಹೋಗ್ತೀವಿ. ಆ ಗ್ಯಾಲಕ್ಸಿಯಲ್ಲಿ ಈ ತರ ಒಂದು ಭೂಲೋಕ ಇರ್ತದೆ. ಅಲ್ಲಿ ಸನತ್ ಕುಮಾರ ಲೋಕ ಅದು. ಅಲ್ಲಿ ಬಂದು ಮನೋನ್ಮಯ ಕೋಶವನ್ನು ಅದನ್ನೇ ಅಲ್ಲಿ ಉತ್ಪತ್ತಿ ಮಾಡೋದು ಯಜ್ಞದಿಂದ. ಅದು 3ನೇ ಕೋಶ ನಮ್ಗೆ. ಯಾಕಂದ್ರೆ ಪರಬ್ರಹ್ಮ ಲೋಕದಿಂದ ನಾವು ಆಚೆ ಬಂದ್ರೆ ಆ ಒಂದು ಅಟ್ಮಾಸ್ಫಿಯರ್ ಬೇರೆ ಇರ್ತದೆ, ಈ ಆತ್ಮ ಬಂದು ಡಿಸ್ಟ್ರಾಯ್ ಆಗ್ಬಿಡ್ತದೆ. ಅದಕ್ಕೆ ಒಂದು ಕೋಶ ಕೊಡ್ತಾರೆ ಅವರು, ಆನಂದಮಯ ಕೋಶ ಅಂತ. ಅಲ್ಲಿಂದ ದೇವಿ ಲೋಕಕ್ಕೆ ಬಂದ್ರೆ ವಿಜ್ಞಾನಮಯ ಕೋಶ ಕೊಡ್ತಾರೆ. ಇಲ್ಲಿ ಬ್ರಹ್ಮಲೋಕಕ್ಕೆ ಬಂದ್ರೆ ಮನೋನ್ಮಯ ಕೋಶ ಕೊಡ್ತಾರೆ. ಆ ಮನೋನ್ಮಯ ಕೋಶ ಎಲ್ಲಿ ಉತ್ಪತ್ತಿ ಆಗ್ತದೋ ಅದಕ್ಕೆ ಮನೋವತಿ ನಗರ ಅಂತ ಹೆಸರು. ಆ ಹೆಸರೇ ಇಲ್ಲಿ ಇಟ್ಟಿರೋದು. ಇವಾಗ ನಾವು ಕೃಷ್ಣ ಮಂದಿರ ಒಳಗಡೆ ಹೋದ್ರೆ ಪ್ರಶಾಂತ್ ತಗೊಳ್ಳಿಕ್ ಕೊಡ್ತಾನೆ. ಅದು ಸೂರ್ಯನಾರಾಯಣ ಫೋಟೋ ಇದೆ, ಮೇಲ್ಗಡೆ ಒಂದು ಚಿಕ್ಕ ಫೋಟೋ ಇದೆ. ಅಲ್ಲಿ ಯಜ್ಞ ಮಾಡ್ತಾ ಇದಾರೆ, ಈ ಕೋಶಗಳು ಉತ್ಪತ್ತಿ ಆಗ್ತಾ ಇರ್ತದೆ. ಅದೇ ಆ ಕೋಶಗಳು ಬಂದು ಒಂದೊಂದು ಯುಗಕ್ಕೆ ಒಂದೊಂದು ತರ
ಒಂದೇ ಇರಲ್ಲ, ಚೇಂಜ್ ಮಾಡಿ ಕೊಡ್ತಾರೆ. ಹಾಂ 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 ಅದು ತುಂಬಾ ಮುಖ್ಯ ಮನೋನ್ಮಯ ಕೋಶ. ಹ್ಞೂ ಹ್ಞೂ ಆದ್ಮೇಲೆನೆ ಹ್ಞೂ ನಿಮ್ದು ಬ್ಲೂ ಪ್ರಿಂಟ್ ಇರೋದು. ಹ್ಞೂ ಹ್ಞೂ ಇವ್ರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ. ಇವಾಗ ನಾವು ಮನೆ ಕಟ್ತೀವಲ್ಲ, ಹಾಂ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಡ್ತೀವಿ. ಆ ಥರ ಒಬ್ರೊಬ್ರು ಬ್ಲೂ ಪ್ರಿಂಟ್ ಅವ್ರವ್ರ ಮನೋನ್ಮುಖನಲ್ಲಿ ಇರ್ತದೆ ಅದು. ನಮಸ್ಕಾರ. ನಮ್ಮ ಅಮರ ಗುರುಗಳು ಧ್ಯಾನ ಮಾಡಿದಂತಹ, ತಪಸ್ಸು ಮಾಡಿದಂತಹ ಈ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅಂತ ತುಂಬ ಜನ ಕಳೆದ ವಿಡಿಯೋಗೆ ಕಮೆಂಟ್ ಮಾಡಿದ್ದೀರಾ. ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ, ಸಂಪೂರ್ಣ ಅಡ್ರೆಸ್, ಲೊಕೇಶನ್ ಎಲ್ಲ ಇದೆ, ಅಲ್ಲೇ ನೀವು ತಿಳಿದುಕೊಬೋದು. ಹಾಗೂ ಇಲ್ಲಿನ ಅರ್ಚಕರಿಂದನೇ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ. ಅಣ್ಣ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಪ್ರಕಾಶ್ ಅಂತ. ಹಾಂ ಹಾಂ ಪಟಾಲಮ್ಮ ದೇವಸ್ಥಾನ, ಹಾಂ ಆದೂರು ಸರ್ವೆ ನಂಬರ್ 74ರಲ್ಲಿ ಹಾಂ ಪಟಾಲಮ್ಮ ಗುಟ್ಟ ಅಂತ. ಹಾಂ 7 ವರ್ಷ ಆಯ್ತು ಅಮ್ಮ. ಹಾಂ 7 ವರ್ಷ ಆಯ್ತು. 8ನೇ ವರ್ಷದಲ್ಲಿ ಅಮ್ಮ ಓ, ಇದನ್ನ ಇಂಪ್ರೂವ್ಮೆಂಟ್ ಮುಂದೆ ಇದೆಲ್ಲ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಗಿ 7 ವರ್ಷ ಆಗಿದೆ. 7 ವರ್ಷ ಕಂಪ್ಲೀಟ್ ಆಗಿ 8ನೇ ವರ್ಷದಲ್ಲಿ ನಡೀತಾ ಇದೆ. ಹಾಂ 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 ಅಮ್ಮ ಹತ್ರ ಸೇವೆ ಮಾಡ್ತಾ ಇದ್ದೀರಿ. ಹಾಂ ಹಾಂ ಅರ್ಚಕರಾಗಿ ಹಾಂ ಸೇವೆ ಮಾಡ್ತಾ ಇದ್ದೀರಿ. ಶುಕ್ರವಾರ, ಹಾ. ಮಂಗಳವಾರ ಅಮ್ಮಗೆ ವಿಶೇಷ ಇರುತ್ತೆ. ಹಾ. ಪೌರ್ಣಮಿ, ಅಮಾಸೆಯಲ್ಲಿ ವಿಶೇಷ ಅಲಂಕಾರ ಇರುತ್ತೆ ಅಮ್ಮ ಹತ್ರ. ಟೈಮಿಂಗ್ಸ್ ಟೈಮಿಂಗ್ಸ್ ಬೆಳಗ್ಗೆ ಶುಕ್ರವಾರ ಮಂಗಳವಾರ 7 ಗಂಟೆಗೆ ಓಪನ್ ಇರುತ್ತೆ. ಹಾ. ಮಧ್ಯಾಹ್ನ 2 ಗಂಟೆ ಓಪನ್ ಇರುತ್ತೆ. 2 ಗಂಟೆ ಕ್ಲೋಸ್ ಆದ ಸಂಜೆ ಹಾ. 6:30 ಮೇಲೆ ಓಪನ್ ಆದ್ರೆ ಹಾ. ರಾತ್ರಿ 9 ಗಂಟೆ ಓಪನ್ ಇರುತ್ತೆ. ಭಾನುವಾರ ಶನಿವಾರ ನೀನು ಬಿಡುವ ದಿನದಲ್ಲಿ 10 ಗಂಟೆ ಮೇಲೆ ಓಪನ್ ಇರುತ್ತೆ. ಹಾ. 12 ಗಂಟೆ ಇರುತ್ತೆ. ಹಾ. 2 ಅವರ್ ಇರುತ್ತೆ. ಮತ್ತೆ 12 ಗಂಟೆ 1 ಗಂಟೆವರೆಗೂ ಇರುತ್ತೆ ಓಪನ್. ಸಂಜೆ ಆಮೇಲೆ ಸಂಜೆ 1 ಅವರ್ ಇರುತ್ತೆ. 6 ಗಂಟೆಯಿಂದ 7 ಗಂಟೆ ಇರುತ್ತೆ. ಅಮ್ಮಗೆ ಪೂಜೆ ಮಾಡಿ, ನೈವೇದ್ಯ ಮಾಡಿ, ಪೂಜೆ ಮಾಡ್ಕೊಂಡು ಅಮ್ಮಗೆ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ತೀರಿ ಬಿಡಿ ದಿನದಲ್ಲಿ. ಶುಕ್ರವಾರ ಮಂಗಳವಾರ ಬಂದು ಅಮ್ಮಗೆ ಅಭಿಷೇಕ, ಪೂಜೆ ಎಲ್ಲ ಮಾಡಿ, ತೀರ್ಥ ಪ್ರಸಾದ ಎಲ್ಲ ಬಂದವ್ರ ಭಕ್ತಾದಿಗಳಿಗೆ ಕೊಟ್ಟು ಮಾಡಕ್ಕೆ ವಿಶೇಷ ಅಲಂಕಾರ ಇರುತ್ತೆ. ಅವತ್ ಪೂರ್ತಿ ಇರ್ತೀರಿ. 2 ಗಂಟೆಯಿಂದ 1-2 ಅವರ್ ಫ್ರೀ. ಅಮ್ಮಗೆ ಬಾಕ್ಲಾಕಿ ಅಮ್ಮಗೆ ರೆಸ್ಟ್ ಕೊಟ್ಟು ತಿರ್ಗಾ ಸಾಯಂಕಾಲ ಓಪನ್ ಮಾಡ್ತೀವಿ. ಹೆಂಗ್ ಬರೋದು ಇಲ್ಲಿಗೆ ದಾರಿ ಪಟಾಲಮ್ಮ ಗುಟ್ಟಗೆ ಇಲ್ಲಿಂಗ್ ಬಂದ್ರೆ ಊರು ಇದು ಬಂದು ಆದೂರು ಸೇರಿದ್ ಸರ್ವೆ ನಂಬರ್ 74 ಆದೂರ್ ಗುಟ್ಟ ಅಂತ, ಪಟಾಲಮ್ಮ ಗುಟ್ಟ ಅಂತ ಹೇಳಿದ್ರೆ ಇಲ್ಲಿ ಹಾವಳಹಳ್ಳಿಗೆ ಮೇನ್ ರೋಡ್. ಹಾವಳಹಳ್ಳಿಗೆ ಬಂದು ಹಾವಳಹಳ್ಳಿಯಿಂದ ಈಸ್ಟ್ ಪಾಯಿಂಟ್ ಕಾಲೇಜ್, ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಇದೆ. ಅಲ್ಲಿಂದ ಹಿಂಗ್ ಬಂದ್ರೆ ಬಿದ್ರಳ್ಳಿ ಕ್ರಾಸ್ ಇಂದ ಹಿಂಗ್ ಬಂದ್ರೆ ಬಿದ್ರಳ್ಳಿ ಒಳಗೆ ಬರುತ್ತೆ. ಬಿದ್ರಳ್ಳಿಯಿಂದ ಒಳಗೆ ಹಿಂಗ್ ಬಂದ್ರೆ ದುಗ್ಲಮ್ಮ ದೇವಸ್ಥಾನ ಟೆಂಪಲ್ ಹತ್ರ ಹಿಂಗ್ ಟರ್ನ್ ಆದ್ರೆ ಹಿಂಗ್ ಬಂದು ಇಲ್ಲಿ ಕಾಡಾಗ್ದಾರ್ ಹೋಗೋ ರೋಡ್ ಅಲ್ಲಿ ಇಲ್ಲಿ ಲೆಫ್ಟ್ ತಕೊಂಡ್ರೆ ಪಟಾಲಮ್ಮ ಗುಟ್ಟೆಗೆ ಅದು ದಾರಿ ಬರುತ್ತೆ. ಸೊ ನಿಮ್ ನಂಬರ್ಗಳು ಇಲ್ಲಿರೋದೇನಾ? ನಂಬರ್ಗಳು ನಮ್ ನಂಬರ್ ಇಲ್ಲ, ಇಲ್ಲಿ ಇಬ್ರು ಇದಾರೆ. ಒಬ್ಬ ದೇವರಾಜು ಅಂತ ಇದಾರೆ, ಇನ್ನೊಬ್ರು ಸುರೇಶ್ ಅಂತ ಇದಾರೆ. ಅವರು ಮೇನ್ ಪೂಜಾರಿ, ದೊಡ್ಡ ಪೂಜಾರಿ ಬಂದು ದೇವರಾಜು ಅಂತ, ಸೆಕೆಂಡ್ ಬಂದು ಸುರೇಶ್ ಅಂತ, ಮೂರನೇವರು ಬಂದು ನಾವು ಪ್ರಕಾಶ್ ಅಂತ. ನಿಮ್ ನಂಬರ್ ಹೇಳಿ. ನಮ್ ನಂಬರ್ ಅಲ್ಲ ಅದ್ರಲ್ಲಿಲ್ಲ. ನಂಬರ್ ಹೇಳಿರಿ, ಯಾರಾದ್ರೂ ಬರ್ಬೇಕಂದ್ರೆ ಫೋನ್ ಮಾಡ್ಕೊಂಡ್ ಬರ್ತಾರೆ. ನಮ್ ನಂಬರ್ ಬಂದು 9902238770 ಅಂತ ನನ್ನ ನಂಬರು. ಸರಿ, ಎಂಟಾಗುತ್ತೆ. ಲೊಕೇಶನ್ ಬೇಕಾದ್ರೆ ಕಳ್ಸ್ಕೊಡ್ತೀರಾ? ಓಕೆ, ಕಳ್ಸ್ಕೊಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಓಕೆ, ಥ್ಯಾಂಕ್ ಯು.